ನ್ಯಾಯದ ಕಿಗಿ ಕಾಗದ ಕೊಡಸಿದರು ಮಾಯಾ ಖಾಯ ಛಾಯ ನಂದನ್ನು ಕಿಸಬಾಯಿಗಿ ಜಂತ್ರಲ್ಲಗ ಹೊಡಸಿದರು ಹಗಮಲಿಗಿ ಹಗಲು ರಾತ್ರಿ ದುಡಿಸಿದೇನೋ ದಿಗಮಲಿಗಿ ಊರು ಬಿಡಿಸಿ ಓಡಿಸಿದೇನೋ ಬಗಲಾಗ ಅಡಗಿದ ಸುಗುಲಿ ಮುಕಳಿಗಿ ಒದ್ದು ಉಪವಾಸ ಕೆಡವಿದನೋ ಅನಂಗನಿಗೆ ದಿಗಂಬರ ಹುಡುಗಿ ಉಡಿಸಿದ್ದೇನೋ ಲಿಂಗಾಂಗಿಗಿ ಲಿಂಗ ಮುದ್ರೆ ಹೊಡಸಿದನೋ ಅಂಗ ಸಂಗ ರಂಗನಾರದಾಂಗಿಗಿ ಬಂದ ದಾರಿ ಹಿಡಿಸಿದನೋ ಆದಿಮನಿಯ ಅಂದೇವಾಡಿಗೆ ಮುಟ್ಟಿದೇನೋ ಅನಾದಿ ಕಳೆದು ದಿಗಂಬರ ಹುಡುಗಿ ಹುಟ್ಟಿದನೋ ಭೇದರಹಿತವರ ಕವಿ ಕೈ ಭೀಷನಲ್ಲಿ ಅನುಭವದಡಿಗೆ ಅಟ್ಟಿದನೋ ಭೇದರಹಿತವರ ಕವಿ ಕೈ ಭೀಷನಲ್ಲಿ ಅನುಭವದಡಿಗೆ ಅಟ್ಟಿದನೋ ಹಾಡುದು ಎಲ್ಲ ಸರಿಯಾಗಿ ನಡೀತು ಗದ್ದಲ ಬ್ಯಾರೇನೆ ಹಿಡಿತು ಹೌದು ಈಗಿನ ಭಾಷಣ ಬ್ಯಾಸರ ಆಯಿತು ನೋಡು ಶಿವಣಿಗೆ ಊರಾಗ ಹೌದು ಹೌದು ಅಲ್ಲ ಏನ ಮಾತಾಡ್ತಿದ್ದಿ ನಿನಗ ಖಬರಿಲ್ಲ ಮಂದ್ಯಾಗ ಬರೇ ಬೇಲಿ ಜಿಗಿದೆ ತಂದ ಬಗಸಿ ದಲ್ಲ ಹುಚ್ಚ ನೀನು ಮಾತಾಡ್ದೀಯ ಕೂಡ್ಲೆ ನಾ ಮಾತಾಡೋದಾಗತೈತೀಯ ಇದು ಬ್ಯಾಸರಾಗತೈತಿ ಕೂಡಿದ ಸಭಾದಾಗ ಸಿರಿನೈದು ಒಂದ ತಂದಿ 100 ಹೋಗ್ಲಿ 100 ಬರ್ಲಿ ಹೌದು ಹೌದು ಅಲ್ಲ ಯಾವ ಮಗ ಬರದ ಯಾವ ಪುರಾಣದ ಒಳಗ ಹೌದು ಹೌದು ಅದರ ವಿಷಯ ನಾನು ಕೇಳ್ತೀನಿ ಶಾಂತ ಇರಬೇಕಿದರಾಗ ಕಾಕ ನೀ ಮಾತ್ರ ಸ್ವಲ್ಪ ಶಾಂತ ಕೂಡು ಮಗಲ ನನಗೆ ಕೇಳಕ ಕರೆಸ್ಯಾರ ಆಕಿಗೆ ನನಗ ಇರ್ತೈತಿ ನಡವರ್ಕ ಸದಾಶಿವ ಹೊಕ್ಕಾನ ನಿನಗ ಯಾಕಂದ್ರ ತಿಳ್ಕೊ ಇದುವ ನಾವು ಹಾಡ್ಕೋತ ನಿತ್ತರ ಹೌದು ಹೌದು ಇಲ್ಲಿ ಜಗಳ ಬರುವುದಿಲ್ಲ ಸಬದಾಗ ಹೌದು ಹೌದು ನೀವು ಊರಾನವರು ಭಾಷಣ ಬಿಗಿಲ ಕತ್ತರ ಭವದಾಗ ಅದು ವೈಷಮ್ಯ ಹುಟ್ಟತೈತಿ ಸಬದಾಗ ಶರೀರಕ ಜೀವಕ ಲಗ್ನ ಆಗ್ಯದಂತ ಹೇಳ್ತಿದೆ ಅಂದ್ರ ನನ್ನ ಜೀವ ಯಾರಿಗೆ ಕಂಡಿಲ್ಲ ಮಾಡ್ತೀನಿ ಹಂಗ ಅಖಂಡ ಯಾರಿಗೆ
ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಅಂದ್ಯಾತ್. ಹೌದು ಹೌದು ನನ್ನ ಜೀವ ಯಾರಿಗೆ ಕಂಡೇ ಇಲ್ಲ ಜಗತ್ತಿದ ಒಳಗ. ಹೌದು ಹೌದು ಎಲ್ಲಿ ಬೀಗರು ಎಲ್ಲಿದು ಕುಕುಮ ಲಗ್ನ ತಂದಿದರಾಗ ಇದು ಇಲ್ಲಿಯ ವ್ಯವಹಾರ ಐತಿ ಶರೀರದ ಮ್ಯಾಗ. ಅದಕ್ಕೆ ಈ ಜೀವಕ್ಕೆ ಶರೀರಕ್ಕೆ ಲಗ್ನ ಆಗ್ಯದತ್ತ ನಿನಗೆ ಯಾವ ಹೇಳ್ಯಾನ ಮಾತು ಲಗ್ನ ಆಗ್ಯದತ್ತ. ನಿನಗೆ ಇಲ್ಲೇ ಸುಡಗಾಡ್ದ ಹಂಗೆ ಬಿಟ್ಟು ಹೋಗೋದ ನಿನಗ. ಹೌದಲ್ರಿ ಮಾಸ್ತರ, ಇದು ಹೇಳ್ತೀನಿ ತಿಳ್ಕೊ. ಮ್ಯಾಲ ಸೂರ್ಯ ಇರ್ತಾನ, ಹೌದು ಹೌದು, ತಳಗ 1,000 ಕೊಡಗಳನ್ನು ತುಂಬಿಟ್ಟು ನಾವು ಭೂಮಿ ಮ್ಯಾಗ ಇಟ್ಟಿವಿ. ಹೌದು ಹೌದು, ಕೊಡದ ಒಳಗ ಸೂರ್ಯನ ಕಿರಣ ಬಿದ್ದದ. ಹೌದಲ್ರಿ ಮಾಸ್ತರ, ಬಿದ್ದದ. ಕೊಡದ ಒಳಗ ಸೂರ್ಯ ಇಲ್ಲ. ಹೌದು ಹೌದು, ಹಂಗ ಜೀವಾತ್ಮದ ಛಾಯಾ ಶರೀರದ ಮ್ಯಾಲ ಹೊರಗದ. ಹೌದಲ್ರಿ, ಶರೀರದ ಒಳಗ ಜೀವಿಲ್ಲ. ಇಲ್ಲಲ್ರಿ ಮಾಸ್ತರ. ಇಲ್ಲಿ ಉಗುರು ಬಿಟ್ಟು ಒಂದ್ ಸ್ವಲ್ಪ ಮುಂದಕ್ಕೆ ಕಡಿತಂದ್ರೆ ಚಿಗಂಗಿಲ್ಲ. ಹೌದು ಹೌದು, ಗಿಡದ ಟೊಂಗೆ ಕಡಿ ಒಂದು ಮತ್ತೆ ದೊಡ್ಡ ಚಿಗಿತದ ಮಗ್ಲ. ಹೌದು, ಏನು ಒಳಗದತ್ತೆ ಏನು ಹೊರಗದತ್ತಿ ಅದಕ್ಕೆ. ಹೌದಲ್ರಿ ಮಾಸ್ತರ. ಅದಕ್ಕೆ ಇದ್ರೊಳಗೆ ಅಕ್ಕಿ ಕಾಳು ಒಗಿತಾರ. ತಾರೀಖ್ ಯಾವ ನೀನೇ ಹುಟ್ಲಾಡಕ್ಕಿಂತ ಮೊದಲು ತಾರೀಖ್ ಕೊಡ್ತದನ. ಅದೇ ಹಂಗ ಕೊಡ್ತದ್ರಿ ಮಾಸ್ತರ. ಅವ ಪದ ಬರ್ದವ್ ಮೊದಲು ತಲೆ ಕೆಟ್ಟದ ನಿನಕಿಂತ ಮೊದಲ. ಹೌದು ಹೌದು, ಈ ಶರೀರದೊಳಗೆ ಬೀಗರು ಮಾಡ್ಲಾಕ ಬರಂಗಿಲ್ಲ. ಇದ್ರೊಳಗೆ ಏನೇನದಾವ್ ತಿಳ್ಕೊ. ಹೌದಲ್ರಿ, ಕಾಮ ಕ್ರೋಧ ಮದ ಮಚ್ಚರ ಮೋಹ ಲೋಭ 6. ಹೌದು, ಸಮಾನ್ ವ್ಯಾನ್ ಉದ್ಯಾನ ಅಪಾನ್ ಪ್ರಾಣ ನಾಗದೇತ ಧನಜಯ ದಶ ಪ್ರಾಣಾದಿಗಳ. ಹೌದು ಹೌದು, ಇವಕ್ಕೆ ಬಿಟ್ಟು 76,000 ಜೀವಜಂತುಗಳಂತ ಹಿಂಗ ಲೇಖ ಏನು ಕೊಡ್ತೈತಪ್ಪ ಅಂದ್ರೆ ನವೀನತೆ ಕೈವಲ್ಲಿ ಹಿಂಗೆ ಕೊಡ್ತದ. ಹೌದು ಹೌದು, ಆದ್ರೆ ಇದ್ರೊಳಗೆ ಬೀಗರು ಮಾಡಾಕ ಕುಕುಮ ಚಕ್ಕಿಗಳು ಒಗ್ಯಾಕ ಇದ್ರೊಳಗೆ ಬರಂಗಿಲ್ಲ. ಹೌದಲ್ರಿ ಮಾಸ್ತರ. ಹೆಂಗ್ ಬರಂಗಿಲ್ಲ ತಿಳ್ಕೊ. ಹಾ, ಇದು ಹೊರಗಿನ ವ್ಯವಹಾರಕ್ಕೆ ಇಟ್ಟಾನವ. ಹೌದು ಹೌದು, ಒಳಗಿಂದೊಳಗೆ ಪಿ ಓದ ಒಳಗೆ ಹೊಟ್ಟಾಗ ಸೇರ್ತಾನ. ಅದಕ್ಕೆ ಹೇಳ್ತಾನ ಬಬಲಾದಿ ಶಿವ ಶಿವ. ಏನ್ ಹೇಳ್ತಾನ್ರಿ ಸದಾಶಿವ ಮುತ್ಯ? ಅದಕ್ಕೆ ಹೇಳ್ತಾನ ಏನಂತಾನ್ರಿ? ಪುರಾಣ ಪುಂಡರಗೋಷ್ಠಿ ಶಾಸ್ತ್ರ ಸೌದೆ ಮಟ್ಟೆ ಕಂಡಿದ್ದು ಹೇಳು ಮಿಂಡಿ ಮಗನೇ ಅಂತ ಹೇಳ್ತಾನೆ. ಈಗ ಏನು ಕಾಣ್ತದ ಹೇಳ. ಹೌದು ಹೌದು, ಈಗ ಏನು ಕಾಣಕತ್ತದ ಅದೇ ಹೇಳ್ಬೇಕಾಗ್ಯದ್ರಿ ಮಾಸ್ತರ. ಹೇಳಿದ ಏನಂಗ ನಡೆದ. ಹೌದು ಹೌದು, ಅದಕ್ಕೆ ಈ ಜೀವ ಅನ್ನುವಂಥದ್ದು ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಅಂತ ನಿನಗೆ ಹೇಳಿನ. ಮೊದಲಿಗೆ ಹೇಳಿದೇವಲ್ರಿ ಮಾಸ್ತರ. ಫೈನಲ್ ವಿಷಯ ಐತಿ. ಹೌದು ಹೌದು, ಜೀವ ಅದಂದ್ರೆ ನಿನ್ನ ಶರೀರದೊಳಗೆ ಯಾವಲ್ಲ ಅದ ನನಗೆ ಹೇಳ. ಹೌದು ಹೌದು, ಅದಕ್ಕೆ ಕುಕುಮ ಹಚ್ಚಿ ಲಗ್ನ ಮಾಡಾಕತ್ತಿ ಚಂಜಿಕ. ಹೌದಲ್ರಿ ಮಾಸ್ತರ. ನನಗೆ ಒರ್ಪಾಟಿ ತೊಗಲು ಸುಳಿಲತ್ತಾರ. ಪದ ಹಾಡ್ಯಾರ ಬರೋಬರಿ ಮಾಸ್ತರ. ಉಂಡಿ ಮೇಗಿನ ತೊಲೆ ಸುಳ್ತೀನಿ ನಾ 3 ಮಂದಿ. ಅದಕ್ಕೆ ಹೆಂಗೈತಿ ತಿಳ್ಕೊ. ಜೀವ ನಿನಗೆ ಎಲ್ಲಿ ಕಾಣ್ತು? ಹೌದು ಹೌದು, ಶರೀರದೊಳಗೆ ಜೀವ ಯಾವಲ್ಲ ಐತಿ. ಮತ್ತು ಜೀವ ಹೋಯ್ತಂದ್ರು ಶರೀರ ಸತ್ತಂದ್ರು. ಹೌದು ಹೌದು, ಹೌದಲ್ಲ. ಇದಿಷ್ಟೇ ನನಗೆ ವ್ಯವಹಾರ ಬೇಕು. ಹೌದಲ್ರಿ, ನಿನಗೆ ಕಂಡೈತಿ ಅವಾಗ ಲಗ್ನ ಹ್ಯಾಂಗ ಮಾಡ್ತಿ, ಅಕ್ಕಿ ಕಾಳು ಹ್ಯಾಂಗ ಹೋಗಿತಿ. ಹೌದು ಹೌದು, ಮತ್ತ ಅಕ್ಕಿ ಕಾಳ ತಿಕ್ಕಿಗೆ ಅಕ್ಕಿ ಕಾಳು ಒಗದ್ರ. ಹೌದಲ್ರಿ ಮಾಸ್ತರ. ಮತ್ತ ನಾವೇ ನೋಡಾಕ ಈಗಿನ ಮನಿ ಹೋದೇವತ್ತ. ಹೌದು ಹೌದಲ್ರಿ, ಭಾಳ ಮಾತಾಡ್ಯಾರ. ಅದು ಬೇಲಿ ಜಿಗಿತಾನಂತ ಎಡಕ್ಕೆ ಅಕ್ಕಿ ತಂಗಿಯರ್ ಕೂತಾರ. ಬಾಯಿ ನಾ ಬಿಡಬಾರ್ದ. ಅವ ಅಂತ ನೋಡ್ರಿ ಸೂರಿನವ. ಅವನಂತ ಏನಂತನ್ರಿ? ಏನ್ರಿ ಇದ್ರ ಧೋತರ ಜಿಗಸ್ ಅಂತ. ಧೋತ್ರದಂದ್ರೆ ಜಿಗಿಸೆ ತೋರಿಸ್ತೀನಿ, ನೀವು ಜಿಗಿಸಾಕತ್ತೀರಿ ತೊಳಗೋರಿ ಸರ್. ಹಾ, ನಡಿಲ್ರಿ. ಸುರುತಿಯ ಕರಿಬಲ ಮಂಗ್ಯ ಉತ್ತರ ಹೇಳ್ತೀನಿ ತಿಳ್ಕೋ ನಿನಗ. ಹೌದು ಹೌದು, ನನ್ನ ಗಂಡಸರಿಂದ ಯಾರು ಹುಟ್ಟ್ಯಾರ ಅಂದಿದಿ ನನಗ. ಹೌದು ಹೌದು, ನನ್ನ ಭಗವಂತನ ಜಡಿ ಒಳಗ ಇರ್ಬದ್ರ ಹುಟ್ಟನ ಜಗದಾಗ. ನಿನ್ನ ಶಿರ್ಯಾಗ ಏನ ಜಾಡಿಸ್ತಿ ಜಾಡ್ಸು ಎದ್ದಾಗ. ಗುರುವ ರೇವಣ ಸಿದ್ದೇಶ್ವರರು ಕೊಲ್ಲಿಯ ಪಾಕಿ ಒಳಗ ಲಿಂಗದ ಮುಖದಿಂದ ಬಂದಾರ ಹೊರಗ. ಲಿಂಗದ ಮುಖದಿಂದ ಬಂದ್ರು ರೇವಣ ಸಿದ್ದೇಶ್ವರರು. ಹೌದು ಹೌದು, ನೀನು ಬಿಂದು ಇಲ್ಲದೆ ಏನೋ ಹುಟ್ಟಿಲ್ಲ ಅಂದಿದಿ ನನಗ. ಕಾಮ ಕ್ರೋಧ ಮದ ಮಚ್ಚರ ಮೋಹ ಇಲ್ಲ ಇವರೀಗ. ನನ್ನ ಭಗವಂತನ ಜಡಿದಿಂದೆ ಬಂದಾನ ಹೊರಗ. ಮತ್ತ ವೀರಭದ್ರ ಹುಟ್ಟಿದ ಕೂಡಲೇ ಚೌಡೇಶ್ವರಿ ಜನಸಿ ಬಂದ್ರು. ಒಂದು ಗಂಡ ಒಂದ ಹೆಣ್ಣ ಹುಡ್ತು ಆವಾಗ. ಧೋತರದಂದಿ ಜಾಡ್ಸಂದಿ ಭಗವಂತನ ಜಡಿನೇ ಜಾಡಿಸಿ. ಹೌದು ಹೌದು,
ನಿನ್ನ ಶಿರಿ ಒಂದ ಧೋತರ ಒಂದ ಬಿದ್ದಾವು ಭೂಮ್ಯಾಗ ಹೌದು ನಿನ್ನ ಹೆಣ್ಣಿನೊಳಗ ಏನ ಬಿತ್ತು ಭರತ ಖಂಡದಾಗ ಮುಂದ ಉತ್ತರ ಕೊಡುವ ನಿನ್ನ ಪಾಳೆ ಬಂದಾಗ ಲಗ್ನ ಮಾಡ್ಕೊಳ್ಳಾರದವ್ರಿಗೆ ಏನು ಸುಖ ಇಲ್ಲ ಅಂದಿ ಬೇಲಿನೇ ಜಿಗಿತಾರಂದಿ ಶಿವನಿಗೆ ಜಾತ್ರೆಯಾಗ ಗುರುತೈತಿಲ್ಲ ಸ್ವಾಮಿಯ ವಿವೇಕಾನಂದರು ಏನ್ ಮಾಡ್ಯಾರಿ ಮದುವೆ ಮಾಡ್ಕೊಳ್ಳಿಲ್ಲ ಭಾರತದಾಗ ಹೌದು ದೇಶ ಸೇವೆ ಸಮಾಜ ಸೇವೆಗೆ ಪ್ರಾಣ ಮುಡಪಾವಾಗ ನಿನ್ನ ಶಿರಿಗೆ ಬೆಂಕಿ ಹಚ್ಚಗೋ ಮಧ್ಯಾಹ್ನ ಬಿಸಲಾಗ ಎಲ್ಲಿ ನಿನ್ನ ಹೆಣತಿ ತಂದಿ ಎಲ್ಲಿ ನಿನ್ನ ಪಡಿಕಿ ತಂದಿ ಎಲ್ಲಿನ ತೊಗಲಿನ ವ್ಯವಹಾರ ಹೊಗಸಿದರಾಗ ದೇಶ ವಿದೇಶದಲ್ಲಿ ಸ್ವಾಮಿ ವಿವೇಕಾನಂದರು ಪ್ರವಚನ ಹೇಳಿ ದಾರಿಗೆ ತಂದಿದ್ರು ಎಲ್ಲ ಜನಗಳಿಗ ಹೌದು ಇಲ್ಲಿ ಹೇಳೋರು ಸದ್ಯಕ್ಕೆ ಸಮಾಜ ಸುಧಾಕರದ ಹೇಳಬೇಕಂದಾಗ ಅದು ಮಹಾತ್ಮರದು ಹೇಳಬೇಕಾಗ ದಪ್ಪ ಸಭಾದಾಗ ಅಮೆರಿಕದಲ್ಲಿ ಸ್ವಾಮಿ ವಿವೇಕಾನಂದರು ಈಗ ಪ್ರವಚನ ಹೇಳಲಾಕ ಹೋಗಿದರ ಆವಾಗ ಅಮೇರಿಕಾಗ ಹೋದಾಗ ಒಂದು ತಾಸ ಟೈಮ್ ಕೊಟ್ರು ಸ್ವಾಮಿ ವಿವೇಕಾನಂದರು ವಿಶ್ವ ಸುಂದರ ಭಾರತದಾಗ ಹೌದು ಅಲ್ಲಿ ಪ್ರವಚನ ಒಂದ ತಾಸ ಇವರು ಹಿಡಿದರಾವಾಗ ಅಮೇರಿಕಾ ಜನಗಳು ಹುಚ್ಚರಾದ್ರು ನೋಡಿ ಮಹಾತ್ಮರೀಗ ಒಂದು ತಾಸ ಟೈಮ್ ಹೋಗಿ ಮರುದಿವ್ಸ ಒಂದು ದಿವಸ ಪ್ರವಚನ ಇಟ್ಟರು ಸ್ವಾಮಿ ವಿವೇಕಾನಂದರು ಪ್ರವಚನ ಹೇಳ್ತಾರ ಆವಾಗ ಸ್ವಾಮಿ ವಿವೇಕಾನಂದರ ಪ್ರವಚನ ಕೇಳಿ ಈ ಇಂಥ ಒಂದ ಹೆಣ್ಣ ಬಂತು ಹೌದು ಈಕಿ ನಾನೇ ಹೋಗಿ ನೀ ಮನಿಗೆ ಅಂದ್ಲು ಕೂಡಿದ ಸಭಾದಾಗ ಹೌದಲ್ರಿ ಅದು ಲೌಕಿಕ ವಿಷಯ ಆಯಿತು ಹುಚ್ಚಿ ಗುರುತಿಲ್ಲ ನಿನಗ ಇನ್ನು ಗಠಾರದೊಳಗೆಯ ಉಳಿದಿ ಜಗತ್ತಿದ ಒಳಗ ಹೆಣ್ಣ ಮಗಳು ಬಂದು ಸ್ವಾಮಿ ವಿವೇಕಾನಂದ ಪಾದಕ ಬಿದ್ದು ಒಂದು ಮಾತ ಮುತ್ಯ ಕೇಳ್ತೀನಿ ಅಂತಾಳ ಆವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮಿ ವಿವೇಕಾನಂದರಿಗಂದ್ಲು ಏನಂತಾಳ್ರಿ ಆಗ ಸ್ವಾಮಿ ವಿವೇಕಾನಂದ ಅಂದ್ರು ಕೇಳವ್ವ ನಮಗ ಹೌದು ಆಗ ಹೆಣ್ಣ ಮಗಳು ಹೇಳತಾಳ ವಿವೇಕಾನಂದರಿಗ ನಾನು ಲಗ್ನ ಮಾಡ್ಕೋಬೇಕ ಅಂತ ಮಾಡಿನ್ರಿ ನಿಮಗ ಅದಕ್ಕದು ಹೆಣ್ಣಿಗೆ ನೋಡಿದಂದ್ರೆ ಸೀರೆ ನೋಡಿದ್ರೆ ಒಂದು ತಾಸು ನಿಂತು ನೋಡ್ತಾವೆ ಯಾವ ನಿನ್ನಂತ ಹೊಸ್ಪೇಲ್ ನೋಡ್ಕೊತ ನಿಂದಿರ್ಬೇಕು ಪ್ಯಾಂಟಿಗೆ ಹೌದಲ್ರಿ ನಿನ್ನಂತಾವ್ ಬಟ್ಟೆಲ್ಲ ನಿಂತಿರ್ತಾವ ಅದು ನೋಡಿಲ್ ನೀ ಹೌದು ಇಡೀ ಆಲ್ ಕರ್ನಾಟಕ ಮಾರಾಟ ತಿರುಗಾಡ್ದಾವ ಅದನ್ನ ಹೌದಲ್ರಿ ಹೋಗಿ ಪುನಃ ಬಾಂಬೆ ಎಲ್ಲೆಲ್ಲಿ ನಿಂತಿರ್ತಾವ ನೋಡ್ಕೊಂಡು ಬಾವು ಹೌದು ಗೊತ್ತಾಕ ನಿನ್ 100 ಬಲ್ಲಿ 1000 ಬಲ್ಲಿ ಎತ್ತು ಕೂತಿರ್ತಾವ 100 ಬಲ್ಲಿ ಬಂದ ಅದಕ್ಕೆ ಈ ಸ್ವಾಮಿ ವಿವೇಕಾನಂದರು ದೇಶ ವಿದೇಶದಲ್ಲಿ ಪ್ರವಚನ ಮಾಡ್ತಿದ್ರು ಈ ಸ್ವಾಮಿ ವಿವೇಕಾನಂದರು ವಿಶ್ವ ಸುಂದರ ಇದ್ರು ಹೌದಲ್ರಿ ಆವಾಗ ಏನು ಮಾಡಿದ್ರು ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದ್ರು ಪ್ರವಚನ ಹೇಳಕ್ಕ ಹೌದು
ಅಂದ್ರೆ ಹೆಣ್ಣು ನೋಡಿದ್ರೆ ಇವ್ರದ್ದು ಮನಸ್ಸು ಹಿಂಗೆ ಹಾಕದತ್ತಂದ್ರಲ್ಲ ಅದಕ್ಕೆ ಉದಾಹರಣೆ ಹೇಳ್ತೀನಿ, ಇಲ್ಲ ಕರೆಕ್ಟ್ ಮಹಾತ್ಮರ ಸಟ್ ಆಗ್ಬೇಕಲ್ಲಿ. ಹೌದಲ್ರಿ ಮಾಸ್ತರ. ಈ ಹೆಣ್ಣು ಮಗಳು ಏನು ಮಾಡಿದ್ಳು, ಪ್ರವಚನ ಕೇಳಿ 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 ಈಕಿ ಮನಸ್ಸು ಹೊತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಯಾರಿಗೆ? ನಮ್ಮ ಸ್ವಾಮಿ ವಿವೇಕಾನಂದರಿಗೆ. ಹೌದು. ನಮ್ಮ ಸ್ವಾಮಿ ವಿವೇಕಾನಂದ್ರ ಅಂದ್ರು ಏನು ಬೇಡ್ತಿ ಬೇಡವ ಏನಾಯ್ತು ಅಂದ್ರು. ಹೌದು ನೋಡ್ರಿ ಮುತ್ಯಾರ ಒಂದು ಮಾತು ನಡೆಸಿಕೊಡ್ಬೇಕ್ರಿ ನೀವಂದ್ರು. ಏನು ನಡೆಸಿಕೊಡ್ಬೇಕು? ನಾನು ನಿಮಗೆ ಲಗ್ನ ಮಾಡ್ಕೋಬೇಕಂತ ಮಾಡೀನ್ರಿ ಅಂತ ಹೇಳ್ಬಿಟ್ಟು ನೋಡಿ ಬತ್ ನೋಡಿದ್ರು. ಹೌದಲ್ರಿ. ಭಾರತನ್ಯಾಗ ಹೆಣ್ಣಿಗೆ ಲಗ್ನ ಮಾಡ್ಕೋಬಾರ್ದತ್ತ ಪ್ರವಚನ ಹೇಳಕ್ಕೆ ಅಮೇರಿಕಾಗೆ ಹೋಗ್ಯಾರ ಅವ್ರ. ಹೌದು. ಇದು ಹಳಿ ಸೀರಿ ಬಂದು ಮುಂದಿತ್ತಲ್ಲ. ಹೌದಲ್ರಿ ಮಾಸ್ತರ. ಆವಾಗ ಏನಂದ್ರು ಸ್ವಾಮಿ ವಿವೇಕಾನಂದರು, ನಾನು ಇಷ್ಟೆಲ್ಲ ದಿವ್ಯ ಜ್ಞಾನ ಒಂದು ಹೇಳ್ದೇವ, ಮತ್ತು ನೀನು ನನಗೆ ಲಗ್ನ ಮಾಡ್ಕೊಳ್ಳೋಂಥ ಮನಸ್ಸಾಗ್ಯದಂದ್ರೆ ಯಾಕಾಯ್ತು ಅಂತ ಕೇಳಿ. ಏನ್ ನೋಡ ಆಯ್ತು ನಿನಗೆ ಹಿಂಗ? ಏನು ಪ್ರವಚನ ನಾ ಚಲೋ ಹೇಳ್ತೀನಿ ಅಂತ ಆಗ್ತೀವೋ? ಹೌದು. ಏನು ನಾ ನೋಡಕ್ ಚಂದದಿನ ಆಗ್ತಾಗ್ತೋ? ನನ್ನ ಬಲ್ಲೆಗೆ ಏನು ದುಡ್ಡು ಆಗ್ತಾಗ್ತೇವೋ? ಏನಿಲ್ಲ ನನ್ನ ಬಲ್ಲೆ ಅಂತ. ಹೌದು. ಆವಾಗ ಏನು ಮಾಡಿದ್ರು ಅವರು, ಸ್ವಾಮಿ ವಿವೇಕಾನಂದರಿಗೆ ಹೆಣ್ಮಗಳೇನಂದಳು, ಏನಂತಾಳ್ರಿ? ನಿಮಗೆ ಲಗ್ನ ಮಾಡ್ಕೊಂಡು ನಿಮ್ಮಂತದೇ ಒಂದು ಅಮೆರಿಕದಾಗ ಮಗ ಆಡಿಬೇಕಂತ ಮಾಡೀನ್ರಿ ನಾ ಅಂತಿಕೆ ಹೆಣ್ಮಗಳು. ಹೌದಲ್ರಿ ಮಾಸ್ತರ ಹೇಳ್ಯಾಳ. ಆವಾಗ ಸ್ವಾಮಿ ವಿವೇಕಾನಂದ್ರ ಅಂದ್ರು, ಏನಂತಾರಿ? ನೋಡು, ನನಗೆ ಲಗ್ನ ಮಾಡ್ಕೊಂಡ ಬಳಿಕ ನನ್ನಂಥದ್ದು ಮಗ ಹುಡ್ತದೋ ಬಿಡ್ತದೋ ಅದು ಸೆಕೆಂಡರಿ, ನಾನೇ ನಿನ್ನ ಮಗ ಆಗಿರ್ತೀನಿ ತಗೋ ಅಂತ ಹೇಳಿಬಿಟ್ರು ಅವರು ಸ್ವಾಮಿ ವಿವೇಕಾನಂದ ಮಾಸ್ತರ. ಈಕಿ ಬಂದಾಳ, ನಾನು ಶೀರಿಗೆ ಬೇನಾತ್ರಿ ಒಟ್ರು ಬಂದು ಶೀರಿಗೆ. ಹೌದು. ನಾನೇ ನಿನ್ನ ಮಗ ಆಗಿರ್ತೀನಿಲ್ಲ, ನನಗೆ ಮಾಡ್ಕೊಂಡು ಮಕ್ಕಳು ಹಿಡಿದ್ರ ಏನದು? ಹೌದಲ್ರಿ. ಅಲ್ಲಿ ಭಾರತನ್ಯಾಗ ಒಂದು ತಾಯಿ, ಇಲ್ಲಿ ಒಂದು ತಾಯಿ ಇದ್ರೆ ಏನಾಗ್ತದ? ನೀನು ಈ ಜಗತ್ತನ್ನೇ ನಾನು ತಾಯಿ ಸಮಾನತೆ ತಿಳಿದುಕೊಂಡು ಈ ವೇಷವನ್ನು ಹಾಕಿನ ಅಂತ ಹೇಳಿದ್ರು ಅವ್ರ. ಹೌದು. ನನಗೆ ಈ ಜಗತ್ತನೇ ತಾಯಿ ತಂದಿ ಎಲ್ಲ ಬಂಧು ಬಳಗ ಮಕ್ಕಳು ಎಲ್ಲಾರು ನೀವೇ ನನಗೆ. ಯಾಕಂದ್ರೆ ಈ ಲಗ್ನ ಉಸಾಪಾರಿ ಕಾಡ್ತಾರೆ ಬೇಡವ ಅಂತ ಕಳಿಸ್ಬಿಟ್ರು ಅವ್ರು. ಹೌದಲ್ರಿ. ಈಗ ಇದ್ರು ಸೀರೆ ಬಣ್ಣ ಹಾಕಿದ್ರೆ ಒಂದು ತಾಸು ನೋಡ್ತಾರ, ಸೀರೆ ತಗೊಂಡು ಸೀರೆ ನೋಡೋದು. ಇವು ಲೌಕಿಕ, ಯಾವ ಕೆಲಸಕ್ಕೆ ಬರ್ಲಾರ್ದ ಮಾತು ಮಾತಾಡಬೇಡ. ಹೌದಲ್ರಿ. ಕೆಲಸಕ್ಕೆ ಬರೋ ಮಾತಾಡ. ಬೇಲಿ ಹಾರ್ತಾನ. ಬೇಲಿ ಹಾರ್ತಾನ, ಅದು ಹಂಗಾಯ್ತ್ರಿ, ಇವ ಹೆಂಗಾಯ್ತ್ರಿ. ಹೌದಲ್ರಿ. ಅವ 100 ಹೋಗ್ಲಿ 100 ಬರ್ಲಿ ಅದ್ರದ್ದೊಂದು ಹೇಳ್ತೀನಿ, ಜರ ತಿಳ್ಕೊಂಡು. ಅದ್ರದ್ದೊಂದು ಹೇಳಿ ಬಿಡುನು. ಹೌದು. ಈಗ ಇದು ಹೆಂಗತ್ ಹೇಳನ? ಹೆಂಗೈತ್ರಿ ಮಾಸ್ತರ? ಈಗಿನಂತಕ್ಕೆ ಒಬ್ಬಕ್ಕೆ ಜಗಳ ಗಂಟಿ ಜಾಲ ಬತ್ತಿದ್ಳು. ಹೌದು. ಈಗ ಏನು ಮಾಡ್ತಿದ್ಳು, ದಿನ ಒಬ್ರು ಮನೆಗೆ ಹೋಗಿ ಜಗಳ ತೆಗಿತಾನ, ಮನೆಗೆ ಬರೋದು ಅಲ್ಲಿದ ಕೆದರಿ ಜಗಳ ತೆಗಿದ್ ಒಟ್ಟ. ಹೌದಲ್ರಿ. ಅವಾಗ ಏನು ಮಾಡಿದ್ಳು, ಹೊಸದಾಗಿ ಒಬ್ರು ಮನೆಗೆ ಸ್ವಸಿ ಬಂದಳು. ನಿನ್ನ ಸ್ವಸಿ ಕೂಡ ಇವತ್ತು ನಾನು ಜಗಳ ನೋಡ ಅಂದಳಿಕೆ. ಹೌದಲ್ರಿ ಮಾಸ್ತರ. ಅಯ್ಯವ್ವ ನಾ ಏನು ಮಾಡ್ಲಿ ಅಂದಳಿಕೆ ಹತ್ತಿ. ನೋಡು, ಎಲ್ಲಾರಿಗೆ ಊರಿಗೆ ಅಂಜಿಸಿನಿ. ಹೌದು. ಎರಡು ಬಡದ ಅಕ್ಕಿಗಿಟ್ಟು ಅಂಜಿಕೆ ಆಗಿ ಹೋಗಿಬಿಡ್ತೀನಿ ಅಂದಳಿಕೆ. ಹೌದು. ಈಕಿ ಹತ್ತಿ ಏನ್ ಮಾಡಿದ್ಳು, ಇದು ಜಗಳ ಅನ್ನೋದು ಅರ್ಧೆ ಹಂಗೆ ಕಾಣ್ತದ, ನಮ್ಮ ಸ್ವಶೇರಿ ಎದಿ ಹೊಡ್ಕೊತಾಳ. ಹೌದಲ್ರಿ. ಆಯ್ತು ತಂಗಿ ನಾಳೆ ಬಾನಿ ಅಂದಳಕಿ. ಹೌದು. ಮತ್ತೆ ಇದೇ ಸಿರಿ ಬೆಲೆ ಕರ್ಕೊಂಡ್ ಬಂದಳ. ಹೌದು. ಈಕಿ ಬಂದಳು ಮುಂಜಾನೆ ಆಯ್ತು, ನಿನ್ನ ಸ್ವಸಿ ಕಳಿ ಜಗಳ ತೆಗ ಬಂದಿನ. ಹೌದಲ್ರಿ. ಏನ್ ಮಾಡ್ತಿತ್ತಂಗಿ, ನಿನ್ನ ಕೂದಲು ಅಕ್ಕಿನ ಕೈಯಾಗ, ಅಕ್ಕಿನ ಕೂದಲು ನಿನ್ನ ಕೈಯಾಗ ಆಗ್ತಾವ ಅಂತ ಹೇಳಿ ಕಟ್ಟಿಂಗ್ ಅಂಗಡಿ ಹೋಗ್ಯಾಳ ನೋಡಿ, ತಲೆ ಬೋಳ್ಸ್ಕೊಂಡು ಬರಾಕಿ ಅಂತ ಹೇಳಿ ಈಕಿ ಹೇಳೋದು. ಹೌದು. ಈಕಿ ಇದೇ ಸಿರಿ ಏನ್ ಮಾಡಿದ್ಳು, ಏನ್ ಮಾಡ್ತಾಳ್ರಿ ಮಾಸ್ತರ? ಆರಂಡಿ ತಲೆ ಬೋಳ್ಸ್ಕೊಂಡು ಬಂದಳ ಅಂದ್ರೆ ನನ್ನ ಕೂದಲ ಹಿಡಿತಾಳ. ಹೌದಲ್ರಿ. ನಾ ಆಕಿನಕ್ಕಿಂತ ಮೊದಲು ತಲೆ ಬೋಳ್ಸ್ಕೊಂಡು ಬರ್ಬೇಕತ್ತಿ, ಮುಂದೆ ಹೋಗಕ್ಕೆ ನನಗಿಂತ ಮುಂದೆ ತಲೆ ಬೋಳ್ಸ್ಕೊಳಕ. ಹೌದು. ಮುಂದೆ ತಲೆ ಬೋಳ್ಸ್ಕೊಂಡು ಬಹಳ ಮಂದಿ ಹೋಗ್ಯಾರ. ಹೌದಲ್ರಿ. ಈಗ ಹೋದಳು, ಹೋಗಿ ನಿಂತಳು, ಬೋಳ್ಸ್ ನನ್ನ ತಲೆ. ಹೌದು. ಯಪ್ಪ ಊರಿಗೆ ಜಗಳ ಗಂಟೆ ಬತ್ತು, ಬೋಳ್ಸೇ ಬಿಟ್ಟ ಅವನು. ಹೌದು. ತಗೋ ಬೋಳ್ಸಿಕಿಸಿಂದ ಕಳಿಸಿದ ಕೂಡಲೇ ಏನ್ ಮಾಡ್ತಾಳ್ರಿ ಮಾಸ್ತರ? ಮತ್ ಬಂದಳು, ಕಳಿಸಿ ನಿನ್ನ ಸ್ವಸಿಗೆ ತಲೆ ಬೋಳ್ಸ್ಕೊಂಡೇ ಬಂದಿ ನಾನು ಅಂದಳು. ಇದು ಅಕರಾಡ ಬಿಕರಾಡ ಕಾಣಕತ್ತಿತ್ತು. ಇದು ಹೆಚ್ಚಿನ ಬತ್ತಾವ ಜಗಳ ಗಂಟಿದ ಅಂದಳಕ್ಕೆ. ಹೌದಲ್ರಿ. ನೋಡ್ತಂಗಿ ಇನಾಯಿಗೆ ತಲೆ ಬೋಳ್ಸ್ಕೊಂಡು ಗುಂಡದ ನೀರಿಗೆ ಹೋಗ್ಯಾಳ ನೋಡಕ್ಕೆ ತಿಕ್ಕಿ ಹೇಳಿಬಿಟ್ಲು. ಹೌದು. ಅತ್ತಿ ಹೇಳಿದಳು. ಅತ್ ಹೇಳಿದ ಕೂಡಲೇ ಗುಂಡಕ್ಕೆ ಬಂದಳಿಕಿ. ಮತ್ತ ಹೌದು. ಗುಂಡಕ್ಕೆ ಬಂದು ಹಣಿಗೆ ಹಾಕಿ ನೋಡಿದ್ರಾಗ ಈಗಿನ ತೆಲೀರಿ ಅಕರಾಳ ಬಿಕರಾಳ ಕಾಣಕತ್ತು. ತಲೆ ಬೋಳ್ಸ್ಕೊಂಡು ತೋಟ ತಲೆ ಬೋಳ್ಸ್ಕೊಂಡಿದ್ದಿಲ್ಲ. ನಾ ಜಗಳ ತೆಗಿಲಾಗ ಬರ್ತೀನಿ ಅಂತ ಇಲ್ಲಿ ಬಾಯಾಗ ಒಳಗೆ ಕೂತ್ಯಾ, ಹೋಗಿ ಒಳಗೆ ಜಿಗಿತ್ ಮತ್ತೆ ಸತ್ಯ ಹೋಯ್ತು ಆ ಕಡೆ. ಯಾರ್ದು ಸಾಯ್ಬೇಡ. ಹೌದಲ್ರಿ ಮಾಸ್ತರ? ಅದು ಯಾರ್ಥ ಹೋದ್ರಿ ಸಾಯ್ಲಕ್ ಹೋಗ್ಬೇಡ. ಯಾಕಂತ ತಿಳ್ಕೊ, ಈ ಜಗತ್ತದೊಳಗ ಆ ಜೀವದ ಸನೆ, ಶರೀರದ ಸನೆ ನೀ ಬಂದೆ ಅಂದ್ರ ಲತ್ತಿ ತಿತ್ತಿ ಮಣ್ಣು ಕೊಡ್ತೀನಿ ಅಂತ ನೀ ಹೇಳ್ದಿ. ಹೌದಲ್ರಿ ಮಾಸ್ತರ? ಹೌದಲ್ಲ? ಹೌದು ಹೇಳ್ಯಾರ. ನೀ ಮಣ್ಣು ಯಾರಿಗೆ ಕೊಟ್ರ? ಯಾರಿಗೆ ಕೊಟ್ರಿ ಮಾಸ್ತರ? ಶರೀರಕ್ಕೆ ಕೊಟ್ರ. ಲತ್ತಿ ಯಾರಿಗೆ ಬಿದ್ದಾವ? ಲತ್ತಿಗೆ ಬಿದ್ದಾವ. ಹೌದಲ್ರಿ ಮಾಸ್ತರ? ಅದು ಹೆಂಗ್ರಿ ಮಾಸ್ತರ? ನಮ್ಮ ಹಿರೇ ಮಾಡದ ಸ್ವಾಮಿ ತಲೆ ಮ್ಯಾಗ ಕಾಲಿಟ್ಟು ಒಳಗೆ ಹೊತ್ತಾನ ಜರ ಬರೋಬರ್ ಕುಂದಿರ್ಲಿಕ್ಕಂದ್ರ. ಮತ್ ಗುರ್ತ ಎಲ್ಲಿ ಇರ್ತಾಳ್ರಿ? ಮನ್ಯಾಗ. ಹೌದು. ಅದು ಲತ್ತಿ ಬಿದ್ದಿದ್ದ ಶರೀರಕ್ಕೆ ಬಿದ್ದದ, ನಿನಗ ಗೊತ್ತಿಲ್ಲ. ಹೌದು. ನನ್ನ ಜೀವ ಯಾರಿಗೂ ಸಿಕ್ಕಿಲ್ಲ, ಯಾರಿಗೂ ಕಂಡಿಲ್ಲ. ಕಾಣಿಲ್ಲಲ್ರಿ ಮಾಸ್ತರ? ಅಖಂಡ ಯಾರಿಗೆ ಎತ್ತಿಲ್ಲ, ಆತ್ಮ ಹುಟ್ಟಿಲ್ಲ, ಸತ್ತಿಲ್ಲ, ಶರೀರ ಯಾವ ಪುಂಡೈತಿ, ನರದೇಹಕ ಉಣಸುದ ಗಂಡೈತಿ. ಹೌದು. ಸುಚರಿ ಯಾರು ತೊಳೆದಿಲ್ಲ, ಬೈಲಿ ಯಾರು ಹೊಳೆದಿಲ್ಲ, ಕತ್ತಲಿ ಬೆಳಕಿಗೆ ಬೆಟ್ಟಿಲ್ಲ, ನಡಬರಕ ತುಂಡೈತೆ ನಾ ಹೇಳಿನಿ. ಹೌದಲ್ರಿ ಮಾಸ್ತರ? ನೀ ಜೀವಕ್ಕೆ ಶರೀರಕ್ಕೆ ಲಗ್ನ ಹ್ಯಾಂಗ ಮಾಡ್ತಿ? ಹೌದು. ಜೀವ ನಿನಗೆ ಕಂಡಿಲ್ಲ.
ಮತ್ತ ಜೀವದೊಳಗೆ ಎಷ್ಟು ಪ್ರಕಾರಗಳ ಜೀವ ಅದಾವ? ಹೌದಲ್ರಿ ಮಾಸ್ತರ? ಒಂದೇ ಪ್ರಕಾರ ಅದನ? ಒಂದೇ ಪ್ರಕಾರ ಇಲ್ರಿ. ಆ ನಿಜವಾದ ಜೀವ ಶರೀರದಾಗ ಹೊಕ್ಕರೆ ಶರೀರ ಹರಿದು ಹೋಗೋದು. ಹೌದು ಹೌದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ತಯಾರು ಮಾಡಿ ಕಾಣಾರ್ದಂತೆ ಅವ ಕೂತಾನ. ಹೌದಲ್ರಿ, ಕುಂತಾನ ಮಾಸ್ತರ. ಬಂದ್ ಕೇಸಿದ ಹಳಕ್ ಸೀರೆ ಒಳತದ ಬೀಗ್ತಾನ ಮಾಡ್ತಾರ ಒಳಗ. ಹೌದು ಹೌದು. ಈ ಲೌಕಿಕದೊಳಗೆ ನಿನಗೆ ಬೀಗ್ತಾನ ಮಾಡೋದು ಇಲ್ಲಿದಾಯ್ತದ. ಹೌದು ಹೌದು. ಆದ್ರೆ ಈ ಶರೀರಕ್ಕೆ ಜೀವಕ್ಕೆ ಲಗ್ನ ಮಾಡಬೇಕಾಗಿದ್ರ ಪಂಚಮಹಾಭೂತದಿಂದ ನಿರ್ಮಿತ ಆಗ್ಯದ. ಹೌದು ಹೌದು. ಎಲ್ಲಿ ರೂಪದ ಅಲ್ಲಿ ನಾಮದ ಹೇಳಿದಿ. ಹೌದಲ್ರಿ ಮಾಸ್ತರ? ನನಗೆ ನೀರಿನ ಮ್ಯಾಗ ನಾಮ ಬೇಕಾಗ್ಯದ. ಬರತ್ ವರ್ಷನ ಯಾವ ಬುಸಡಿ ಮಗ ಬರಿತಾನ ತೊಕ್ಕರಿ. ಹೌದು ಹೌದು. ನೀರಿನ ಮ್ಯಾಗ ನೀರಂತ ಬರಿಬೇಕು. ಬರೀಕ್ ಆಗಂಗಿಲ್ರಿ ಮಾಸ್ತರ. ಬೆಂಕಿ ಮ್ಯಾಗ ಬೆಂಕಿ ಅಂತ ಬರಿಬೇಕು. ಬರೀಕ್ ಆಗಲ್ಲಲ್ರಿ ಮಾಸ್ತರ. ಗಾಳಿ ಮ್ಯಾಗ ಗಾಳಿ ಅಂತ ಬರಿ. ಆಗಂಗಿಲ್ರಿ. ಅಂದ್ರೆ ನನ್ನ ಜೀವ ನಿನ್ನ ಸನೆ ಇಲ್ಲ ಅಂತ ತಿಳ್ಕೊತೀನಿ. ಮತ್ತಿಕ್ಕಿನ ಭೂಮಿ ಮೇಲ್ರಿ ನಾವು ಬರಿತೇವೆ. ನಾ ಬರಿತೀನಿ. ಹೌದು ಹೌದು. ಸ್ಟೇಟ್ ಆಫ್ ಕರ್ನಾಟಕ ಅಂತೇಳಿ. ಹೌದು ಹೌದು. ಇದು ಮಣ್ಣ ಅಂತ ಬರಿತೀನಿ. ಹೌದು. ಯಾಕ ತಿಳ್ಕೊ, ಎಲ್ಲಿ ರೂಪದಲ್ಲಿ ನಾಮ ತಂದಿನಿ. ಹೌದು ಹೌದು. ಇಲ್ಲಿ ಬರೇ ರೂಪ ಇಲ್ಲ, ನಾಮ ಇಲ್ಲ. ರೂಪದ ನಾಮ ಇಲ್ಲ, ನಾಮ ಬರೀಕ್ ಬರಲ್ಲ. ಬರಿ ಬರೀಕ್ ಬರಂಗಿಲ್ಲ. ಅದಕ್ಕೆ ಹೇಳಿನಿ, ಇದು ಯಾರಿಗೆ ಕಂಡಿಲ್ಲ. ಹೌದು. ಅವ ಪದ ಬರ ಅವ ಮನಸ್ಸಿಗೆ ಬಂದಂಗ ಬರ್ದ ಅಂದ್ರೆ ನಿನಗೆ ಹಾಡೋಕರಿಗೆ ತಿಳಿಬೇಕಿಲ್ಲ. ತಿಳಿಬೇಕಲ್ರಿ ಮಾಸ್ತರ? ತಿಳಿಬೇಕಲ್ರಿ. ಈ ಶರೀರದೊಳಗೆ ಆಗ್ತಾರ ಬೀಗ್ರಿ. ಶರೀರದೊಳಗೆ ಹೆಂಗಾಕಾರ ನಾ ಜೀವನೇ ಕೊಡಿಲ್ಲ. ಹೌದು. ಯಾರು ಒಬ್ರು ಉತ್ಪನ್ನ ಆಗಿಲ್ಲ. ಹೌದು ಹೌದು. ಜಗತ್ತಿನೊಳಗೆ ಈ ಶರೀರ ಗಂಡ ಹೆಣ್ಣು ಉತ್ಪನ್ನ ಆದ ಬಳಿಕ, ಸೃಷ್ಟಿ ರಚನೆ ಆದ ಬಳಿಕ ಲಗ್ನ ಆಗ್ತದೆ. ಹೌದು ಹೌದು. ಆಕಿ ಕಾಳ ತೊಗದ್ರತ್ತ, ಆಕಿ ಕಾಳ ಆದಳ. ಹೌದಲ್ರಿ ಮಾಸ್ತರ? ಬಾರ್ಕೊಳ್ ತಗೊಂಡಿದ್ರೆ ಕಾಳನು ಆಗೋಣ, ಬ್ಯಾಯಿನ ಆ ಕಡೆ ಹೋಗ್ತದೆ, ಹಳ್ಳ ಹಿಡಿದು. ಹೌದು ಹೌದು. ಅದು ಮುಂದೆ ಏನಾದ ನೀ ತಾಂತ್ರಿದೆ ಅಂತೇಳಿ. ನನಗೆ ನೋಡಕ ನೀನು ಬಂದಿ.